ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ರಿಯ ವೀಕ್ಷಕರೇ, ಈ ಹಿಂದೆ ಕೇವಲ 3 ದಿನಗಳ ಹಿಂದೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡಿದ್ದೆವು. ನಗರದ ಹರಿಹರ ರಸ್ತೆಯಲ್ಲಿ JMIT ಕಾಲೇಜಿನ ಮುಂದೆ ಈ ಥರ ರಾತ್ರಿ ಕತ್ತಲಲ್ಲಿ ನಿಲ್ಲುವುದರಿಂದ ಯಾವ ಥರ ಅಪಘಾತ ಆಗುತ್ತೆ ಅನ್ನೋದನ್ನು ಸಂಚಾರಿ ಪೊಲೀಸ್ ಠಾಣೆಯವರಿಗೂ ತಿಳಿಸಿದ್ವಿ. ಇವತ್ತು ನೋಡಿ, ನಮ್ಮ ವರದಿ ಪ್ರಸಾರ ಆಗಿದ್ದ ಮಾರನೇ ದಿವಸವೇ ಈ ಥರ ಸೈಡಿಗೆ ನಿಂತಿರೋ ಲಾರಿಗೆ ಆ ಮಣ್ಣು ಸ್ಕಿಡ್ ಆಗಿ ಬ್ರೇಕ್ ಹೊಡೆದಾಗ ಎಳೆದು ಈ ಲಾರಿಗೆ ಬಂದು ಕುದ್ದಿದೆ. ಇದರಲ್ಲಿ 5 ಜನ ತೀವ್ರತರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ. ಇದೇ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಲಾರಿಗಳು ನಿಲ್ಲುವುದರಿಂದ ಆ ಲಾರಿಗಳ ಮಣ್ಣು ರಸ್ತೆಯಲ್ಲಿ ಬಂದು ಮಳೆಯ ಕಾರಣದಿಂದ ಆ ಮಣ್ಣು ಒದ್ದೆಯಾಗಿ ಸ್ಕಿಡ್ ಆಗುತ್ತದೆ ಎಂದು ವರದಿ ಮಾಡಿದ್ದೆವು. ಅದರ ಪರಿಣಾಮ ಈ ಆಕ್ಸಿಡೆಂಟ್. ನಾವು ವರದಿ ಮಾಡಿದ್ದರೂ ಕೂಡ ಈ ಉತ್ತರ ಭಾಗದ ಸಂಚಾರಿ ಪೊಲೀಸ್ ಠಾಣೆಯವರು ಎಚ್ಚೆತ್ತುಕೊಳ್ಳದೇ ಇರುವುದಕ್ಕೆ ಈ ಅಪಘಾತವೇ ಕಾರಣ. ಈ ಅಪಘಾತಕ್ಕೆ ಯಾರು ಹೊಣೆ? ಈಗ ಕಣ್ಣ ಮುಂದೆ ಎರಡೂ ಬದಿ ಲಾರಿಗಳು ನಿಂತಿದ್ದರೂ ಕೂಡ ಇದನ್ನು ಎತ್ತಿಸದೇ ಹೋದ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿಯಾಗಬೇಕು. ಯಾರು ಒನ್ ವೇನಲ್ಲಿ 2 ವೀಲರ್ ತೊಗೊಂಬರ್ತಾ ಇದ್ದಾರೆ, ಯಾರು ಹೆಲ್ಮೆಟ್ ಇಲ್ದೇ ಬರ್ತಾ ಇದ್ದಾರೆ, ಅವ್ರ ಕಡೆ ಅಷ್ಟೇ ಗಮನ ಕೊಡ್ತೀರಾ? ಇಲ್ಲ, ರಾತ್ರಿ ಹೊತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತೇಳಿ 5 ಜನ 6 ಜನ ಪೊಲೀಸ್ನವ್ರು ನಿಂತ್ಕೊಂಡು ಏನೋ ಡಕಾಯಿತರನ್ನೋ ಟೆರರಿಸ್ಟ್ಗಳನ್ನೋ ಹಿಡಿಯೋರ ಥರ ನಿಂತ್ಕೊಂಡಿರ್ತೀರ. ಸ್ವಾಮಿಗಳೇ, ಉತ್ತರ ಭಾಗದ ಸಂಚಾರಿ ಪೊಲೀಸ್ ಠಾಣೆಯವರೇ, ಈ ಹಿಂದೆ ವರದಿ ಮಾಡಿದ್ವಿ. JMIT ಕಾಲೇಜಿಂದ ಮುಂದೆ ಎರಡೂ ಬದಿ ಲಾರಿಗಳು ನಿಂತ್ಕೊಳ್ಳೋದ್ರಿಂದನೇ ತುಂಬ ಅಪಘಾತಗಳಾಗ್ತವೆ, ಜನ ಅಮಾಸೆ ನಿಂಬೆಹಣ್ಣು ಆಗ್ತಾರೆ ಅಂತ ನಾವು ಹೇಳಿದ್ವಿ ಕೂಡ. ಈ ಆಕ್ಸಿಡೆಂಟ್ ಆದಮೇಲೂ ಎಚ್ಚೆತ್ತುಕೊಳ್ಳದೆ ಹೋದರೆ ಜನ ದಂಗೆ ಹೇಳ್ತಾರೆ ಅಷ್ಟೇ. ಆಗಿದ್ದಾಗಲಿ ಈ ದಿನವೂ ರಾತ್ರಿ ನೋಡೋಬೇಡಣ ಎಂದು ಕ್ಯಾಮ್ರಾ ತಗೊಂಡು ಹೊರಟ ನಮ್ಮ ತಂಡಕ್ಕೆ ಎದುರಾಗಿದ್ದು ಆಶ್ಚರ್ಯದ ಸಂಗತಿ ಏನೆಂದರೆ, ರಾತ್ರಿ 11:30-12 ಗಂಟೆ JMIT ಮುಂದೆ ಏನು ಸರತಿ ಸಾಲಲ್ಲಿ ನಿಲ್ತಾ ಇದ್ವು ಲಾರಿಗಳು, ಇವತ್ತು ಒಂದು ಲಾರಿಗಳಿಲ್ಲ. ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಎಂದು ಸಮಾಧಾನ ಆಯಿತು. JMIT ಕಾಲೇಜಿನ ಎದುರು ಭಾಗದಲ್ಲಿರೋ ಕಿಯಾ ಶೋರೂಮ್ನಿಂದ ಹೊರಟ ನಾವು ಮುಂದೆ ಸಿಗೋ ಪೆಟ್ರೋಲ್ ಬಂಕ್ಸ್ನವರೆಗೂ ಹೋದ್ವಿ. ಆದರೂ ಜನ ನಮ್ಮ ಎದುರುಗಡೆನೇ 2 ವೀಲರ್ನಲ್ಲಿ ಆಪೋಸಿಟ್ ಆಗಿ ಬರ್ತಾರೆ. ರಾತ್ರಿ ಹೊತ್ತು ಜನಗಳು ಕೂಡ ತುಂಬ ವಿಪರೀತ ತಪ್ಪು ಮಾಡ್ತಾರೆ. ಈ ಬಂಕ್ನವ್ರಿಗೂ ಲೈನಕ್ಕೆ ನಿಂತ್ಕೊಂಡು ನಿಲ್ತಿದ್ದವು ಲಾರಿಗಳು. ಈ ದಿನ ಯಾವುದೇ ಲಾರಿಗಳು ನಿಂತ್ಕೊಂಡಿಲ್ಲ. ಇದು ನಮ್ಮ ಪತ್ರಿಕಾ ವರದಿಯ ಫಲಶ್ರುತಿ. ಇದೇ ರಸ್ತೆಯಲ್ಲಿ ಲೈನಿಗೆ ನಿಂತಿದ್ವು ಲಾರಿಗಳು. ಇಲ್ಲಿ ನೋಡಿ, ಯಾವುದೇ ಲಾರಿಗಳು ನಿಂತಿಲ್ಲ. ಇಲ್ಲಿ ಕತ್ತಲು ಹಾಗೇ ಇದೆ. ಇದೇ ಪೆಟ್ರೋಲ್ ಬಂಕ್. ಈ ಪೆಟ್ರೋಲ್ ಬಂಕ್ ಎದುರುಗಡೆ ಇರತಕ್ಕಂಥ ಡಿವೈಡರ್. ಈ ಡಿವೈಡರ್ ಪಕ್ಕದಲ್ಲೂ ಕೂಡ ಲೈನಿಗೆ ನಿಂತಿದ್ವು ಲಾರಿಗಳು. ಇದೇ ಡಿವೈಡರ್ ಪಕ್ಕದಲ್ಲಿ ಮತ್ತೆ ನಾವು ದಾವಣಗೆರೆ ವಾಪಸ್ ಹೋಗ್ತಾ ಇದ್ದೀನಿ. ಇದು ಯಾರ್ಡು ನೋಡ್ರಿ, ಇವನು ಯಾರೋ ಆಪೋಸಿಟ್ ಬರ್ತಾ ಇದ್ದಾರೆ. ಏನು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. 2 ವೀಲರು ಇದೇ ಯಾರ್ಡ್. ಇಲ್ಲಿ ಯಾವುದೇ ಲಾರಿಗಳು ನಿಂತಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ 7 ಡೇಸ್ ವಾಯ್ಸ್ ಪತ್ರಿಕಾ ವರದಿಯ ಫಲಶ್ರುತಿ. ಸರ್, ಏನು ಸರ್ ಇಷ್ಟೊತ್ತಿನಲ್ಲಿ ಡ್ಯೂಟಿ ಮಾಡ್ತೀರಾ 12 ಗಂಟೆಯಲ್ಲಿ? ಸರ್, ನಾವು ರಾತ್ರಿ 9ರಿಂದಲೂ ಚೆಕ್ ಪೋಸ್ಟ್ ಡ್ಯೂಟಿ ಹಾಕಿದ್ದಾರೆ ನಮಗೆ. ಹಾಂ ಸರ್. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಮೂಡ್ಲಗಿರಿ. ಯಾವ ಸ್ಟೇಷನು? ಸರ್, ನಮ್ಮ ನಾರ್ತು ಉತ್ತರ ಸಂಚಾರ ಪೊಲೀಸ್ ಠಾಣೆ. ಉತ್ತರ ಸಂಚಾರ ಅಂದರೆ ಗಾಂಧಿನಗರ ವ್ಯಾಪ್ತಿ ಬರುತ್ತೇನಲ್ಲ? ಗಾಂಧಿನಗರ ವ್ಯಾಪ್ತಿ. ಉತ್ತರ. ಸರ್, ನಿಮ್ಮ ಹೆಸರು? ಜಹೀರ್ ಅಂತೇಳಿ. ಸರ್, ಇಷ್ಟೊತ್ತಿನಲ್ಲಿ ನಾವು ಈಗ 4 ದಿವಸದ ಹಿಂದೆ ವರದಿ ಮಾಡಿದ್ವಿ, ಇಲ್ಲೆಲ್ಲ ಭಾಳ ಆಕ್ಸಿಡೆಂಟ್ ಆಗ್ತವೆ, ಲಾರಿಗಳು ನಿಲ್ತಿದ್ದೇವೆ ಅಂತೇಳಿ. ಇವತ್ತು ನೋಡಿದ್ರೆ ಯಾವ ಲಾರಿಗಳಿಲ್ಲ.
ಅದಕ್ಕೆ ನಿಮ್ಮನ್ನು ನೋಡಿದ್ವಿ ನಾವು, ಅದಕ್ಕೆ ಕೇಳ್ತಾ ಇದ್ದೀವಿ ಯಾಕೆ ಇಷ್ಟೊಂದು ಡ್ಯೂಟಿ ಮಾಡ್ತಿದ್ದೀರಾ ಅಂತೇಳಿ. ಅದೇ ಕೆಲವು ಆಕ್ಸಿಡೆಂಟ್ ಆಗ್ತಲ್ಲ, ಅದಕ್ಕೋಸ್ಕರ ಲಾರಿಗಳು ನಿಲ್ಸಕ್ಕೆ ಬಿಡ್ತಿಲ್ಲ ಇಲ್ಲಿ. ಹಾಂ ಮತ್ತು ಸ್ವಲ್ಪ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಲ್ಲ, ಕುಡುಕರು ಹಾವಾಡಿ ಅದಕ್ಕೋಸ್ಕರ